ಹಲೋ ಯಂಗ್ ಚಾಮ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಎಲ್ಲ ನಮ್ಮ DCT ಹುಡುಗರಿಗೆ ಒಂದೇ ಡೌಟ್ ಕಾಡ್ತಿದೆ ಸರ್. ಅಕಾರ್ಡಿಂಗ್ ಟು ದ ಫಸ್ಟ್ ರೌಂಡ್ ಶೆಡ್ಯೂಲ್ ಪ್ರಕಾರ ಆಪ್ಷನ್ ಎಂಟ್ರಿ ಇವತ್ತಿಂದ ಸ್ಟಾರ್ಟ್ ಆಗಬೇಕಿತ್ತು, ಬಟ್ ಆಪ್ಷನ್ ಎಂಟ್ರಿ ಕುರಿತಾದಂತೆ ಏನೂ ಅಪ್ಡೇಟ್ ಇಲ್ಲ. ಸೊ ಏನು ಮಾಡೋದು, ಇವತ್ತು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತಾ ಇಲ್ವಾ? ಸೊ ಈ ಗೊಂದಲಗಳು ನಮ್ಮ ಎಲ್ಲ DCT ಹುಡುಗರ ಮೈಂಡಲ್ಲಿ ಇದು ಆಲ್ರೆಡಿ ರನ್ ಆಗ್ತಿದೆ. ಸೊ ಎಸ್, ಅಕಾರ್ಡಿಂಗ್ ಟು ದ KCET ನೋಟಿಫಿಕೇಶನ್ ಪ್ರಕಾರ ಯು ಕ್ಯಾನ್ ಸಿ ಹಿಯರ್ ದ ಫಸ್ಟ್ ರೌಂಡ್ ಶೆಡ್ಯೂಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವತ್ತಿಂದ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕಾಗಿತ್ತು. ಹಿಯರ್ ಯು ಕ್ಯಾನ್ ಸಿ ದಿಸ್ 21st of July 11 AM ಇಂದಾನೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಎಂಟ್ರಿ ಇನ್ ದ ಆರ್ಡರ್ ಆಫ್ ಪ್ರಿಯಾರಿಟಿ ಅಂತಾನೂ ಸಹ ಹೇಳಿದ್ದಾರೆ. ಜೊತೆಗೆ ನಿನ್ನೆನೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಂಡ್ ಫೀಸ್ ಡೀಟೇಲ್ಸು ಸಹ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇದುವರೆಗೂ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಮಾಡಿಲ್ಲ, ಅಪ್ಡೇಟ್ ಬಿಟ್ಟಿಲ್ಲ. ಸೊ ಹಾಗಾಗಿ ಎಷ್ಟೊಂದು ಜನ ಕೇಳ್ತಿದ್ರಿ, ಸರ್ ಇವತ್ತು ಬಿಡ್ತಾರಾ ಇಲ್ವಾ? ಸೊ KEO ಇಂದ ಯಾವುದೇ ಅಪ್ಡೇಟ್ ಇಲ್ಲ, ವಿ ಹ್ಯಾವ್ ಟು ವೇಟ್. ಸೊ ಒಂದ್ಸಲ ಅಪ್ಡೇಟ್ ಬಂದಿದ ತಕ್ಷಣ ಡೆಫಿನೆಟ್ಲಿ ನಮ್ಮ ಚಾನಲ್ ಮುಖಾಂತರ ನಿಮಗೆ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ಸ್, ಅವರು ಫೀಸ್ ಸ್ಟ್ರಕ್ಚರ್ ಆಸ್ ವೆಲ್ ಆಸ್ ಸೀಟ್ ಮ್ಯಾಟ್ರಿಕ್ಸ್ನ ಬಿಡಬೇಕಾಗತ್ತೆ. ಸೀಟ್ ಮ್ಯಾಟ್ರಿಕ್ಸು ಫೀಸ್ ಸ್ಟ್ರಕ್ಚರ್ ಬಿಟ್ಟು ಆದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ನ ಎನೇಬಲ್ ಮಾಡ್ತಕ್ಕಂಥದ್ದು. ಬಿಕಾಸ್ ಅಕಾರ್ಡಿಂಗ್ ಟು ಪ್ರಿಯಾರಿಟಿ ವೈಸ್ ಅವರೇ ಹೇಳಿದ್ದಾರೆ, ಸೀಟ್ ಮ್ಯಾಟ್ರಿಕ್ಸ್ ಫಸ್ಟ್ ಬಿಡ್ತೀವಿ ಅಂಡ್ ದೆನ್ ಆಪ್ಷನ್ ಎಂಟ್ರಿ ಸೆಕೆಂಡ್ ಬರುತ್ತೆ. ಜೊತೆಗೆ ಪಬ್ಲಿಕೇಶನ್ ಆಫ್ ಮಾಕ್ ರಿಸಲ್ಟ್ 24th ಅಂತ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸರ್ ಇದೇ ಸ್ಕೆಡ್ಯೂಲಲ್ಲಿ ವರ್ಕ್ ಆಗುತ್ತಾ ಅಂತ ಎಷ್ಟೊಂದು ಜನ ಡೌಟನ್ನು ಸಹ ಕೇಳ್ತಿದ್ರಿ. ಡೆಫಿನೆಟ್ಲಿ ಇದೇ ಸ್ಕೆಡ್ಯೂಲಲ್ಲಿ ವರ್ಕ್ ಆಗೋದಿಲ್ಲ. ವೈ? ಬಿಕಾಸ್ ಆಲ್ರೆಡಿ ಅವರು 20th ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತೀನಿ ಅಂತ ಹೇಳಿದ್ರು, ಬಿಟ್ಟಿಲ್ಲ. ಸೊ ಇವತ್ತು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು, ಇನ್ನೂ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಸೊ ನಾಳೆ ಏನಾದರೂ ಬಿಟ್ಟರೆ ಅಗೈನ್ ಡೇಟ್ಸ್ ಎಲ್ಲಾನು ಎಕ್ಸ್ಟೆಂಡ್ ಆಗ್ತಾ ಹೋಗೋ ಸಾಧ್ಯತೆಗಳಿದೆ. ಸೊ ಯು ಹ್ಯಾವ್ ಟು ವೆಯ್ಟ್ ಅಂಟಿಲ್ KE ಅವರು ನೋಟಿಫಿಕೇಶನ್ಸ್ ಬಿಡೋವರೆಗೂ ನೀವು ವೆಯ್ಟ್ ಮಾಡಬೇಕು. ಆ್ಯಂಡ್ ದೆನ್ ವೆರಿ ಇಂಪಾರ್ಟೆಂಟ್, ಯು ಕ್ಯಾನ್ ಸಿ ದಿಸ್, ಯಾರೆಲ್ಲ ವರ್ಕಿಂಗ್ ಪ್ರೊಫೆಷನಲ್ ನೋಡ್ತಿದ್ದೀರೋ, ವರ್ಕಿಂಗ್ ಪ್ರೊಫೆಷನಲ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಲಿಂಕನ್ನು ಬಿಟ್ಟಿದ್ದಾರೆ. ಆ್ಯಂಡ್ ದೆನ್ ನಾರ್ಮಲ್ ಸ್ಟೂಡೆಂಟ್, ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತು, ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಿದೆ. ಸೊ ಯು ಕ್ಯಾನ್ ಡೌನ್ಲೋಡ್ ಯುವರ್ ವೆರಿಫಿಕೇಶನ್. ಸರ್ ಹಾಗಾದರೆ ವಾಟ್ ಅಬೌಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್? ನಾನು ಆಪ್ಷನ್ ಎಂಟ್ರಿ ಮಾಡೋದಕ್ಕಾಗುತ್ತಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡಲ್ಲೇ ಅಂತ ಎಲ್ಲ ಕ್ಲಾಸ್ A ಸ್ಟೂಡೆಂಟ್ಸ್ ಸಹ ಕೇಳ್ತಿದ್ದೀರಾ. ಸೊ ಆಸ್ ಆಫ್ ನೌ ನೋ ಅಪ್ಡೇಟ್ ಯೆಟ್ ಅಬೌಟ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್. ವಿ ಹ್ಯಾವ್ ಟು ವೆಯ್ಟ್ ಅಂಟಿಲ್ ದ KE ಗಿವ್ಸ್ ದೇರ್ ಗೈಡ್ಲೈನ್ಸ್. ಸೊ ಇಲ್ಲಿವರೆಗೂ ನೀವು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಆದ ನಂತರ ಒನ್ಸ್ ಆಪ್ಷನ್ ಎಂಟ್ರಿ ಲಿಂಕನ್ನು ಬಿಟ್ಟರೆ ನೀವು ಆಪ್ಷನ್ ಎಂಟ್ರಿಲಿ ಪಾರ್ಟಿಸಿಪೇಟ್ ಮಾಡಿ. ಸೊ ಫರ್ದರ್ KE ಏನು ಅಪ್ಡೇಟ್ ಕೊಡ್ತಾರೋ ಅದನ್ನು ನೋಡಿ ಖಂಡಿತವಾಗ್ಲೂ ನಿಮಗೆ ಡೀಟೇಲ್ಡಾಗಿ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಯಾವುದೇ ರೀತಿಯಾದಂತಹ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸೊ ಆಸ್ ಆಫ್ ನೌ ನಿಮ್ಮ ಆಪ್ಷನ್ ಎಂಟ್ರಿ ಮೇಲೆ ನೀವು ಕಾನ್ಸಂಟ್ರೇಟ್ನ ಮಾಡಿ. ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.